ಯಾವುದೋ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಅದು ಸಾಧ್ಯನೋ ಅಸಾಧ್ಯನೋ ಅನ್ನೋದು ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ವಾಟ್ ಮೆಸೇಜ್, ವಾಟ್ ಇನ್ಸ್ಟ್ರಕ್ಷನ್ ಯು ಆರ್ ಗಿವನ್ ಟು ದ ಬ್ರೈನ್, ದಟ್ ಹ್ಯಾಸ್ ಬಿನ್ ರಿಸಲ್ಟ್. ಹೇಗೆ ನಾವು ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಂತೀವೋ ಆ ರೀತಿ ನಾವು ಜೀವನದಲ್ಲಿ ಸಾಧನೆನೂ ಕೂಡ ಮಾಡ್ಬೋದು. ಮೊದಲಿಗೆ ಓಕೆ ಸರ್, ಸಾವುಕಾರ ಹೇಳಿದಂಗೆ ನನಗೂ ಕೂಡ ಇಂಗ್ಲೀಷ್ ಅಥವಾ ಹಿಂದಿಯಲ್ಲೇ ಮಾತಾಡೋಕ್ಕೆ ಹೇಳಿದರು. ಬಟ್ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೋಸ್ಕರ ನಾನು ಕನ್ನಡದಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಮಿಡ್ಲಲ್ಲಿ ಇಂಗ್ಲೀಷ್, ನನ್ನ ಸ್ಲೈಡ್ಸ್ ಎಲ್ಲ ಇಂಗ್ಲೀಷೇ ಇರುತ್ತೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಮೊದಲಿಗೆ ನನ್ನ ನಿಜ ಜೀವನದಲ್ಲಿ ನಡೆದತಕ್ಕಂಥ ಘಟನೆ ಬಗ್ಗೆ ನಿಮಗೆ ಹೇಳೋಕ್ಕೆ ಇಚ್ಛಪಡ್ತೀನಿ. ಫಸ್ಟು ಏನಾಯಿತು ಅಂದರೆ, ನಾನು ಸಣ್ಣವನಿದ್ದಾಗ ನಾನು ಒಂದು ಚೇರ್ ಮೇಲೆ ಓದ್ತಾ ಕೂತಿದ್ದೆ. ಅಲ್ಲಿ ಪಕ್ಕದಲ್ಲೇ ಒಬ್ಬ ಹುಡುಗ ಆಟ ಆಡ್ತಾ ಇದ್ದ. ಸಡನ್ನಾಗಿ ಒಂದು ಶಬ್ದ ಬಂತು. ಏನಾಯಿತು ಅಂತ ನೋಡಿದ್ರೆ ಆ ಹುಡುಗ ಅಲ್ಲೇ ಮನೆ ಮುಂದೆ ಇರ್ತಕ್ಕಂತಹ ಒಂದು ಟ್ಯಾಂಕಲ್ಲಿ ಬಿದ್ದೋಗಿದ್ದ. ನಾನು ಇಮಿಡಿಯೇಟ್ ಆಗಿ ಏನು ಮಾಡಿದೆ ಅಂದರೆ ಆ ಹುಡುಗನ ಎತ್ತಿ ಮೇಲೆ ತೆಗೆದು ಅವನ್ನ ಬದುಕಿಸಿದೆ. ಆ ವಿಷಯ ಏನಾಯ್ತಪ್ಪ ಅಂತಂದರೆ, ಆ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಾಯಿತು. ಗೊತ್ತಾದ ತಕ್ಷಣ ಅವ್ರೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ವಿನೋದ್ ಇದೇ ಸಾಧ್ಯ ಆಯಿತು ನಿನಗೆ, ನೀನು ಹೆಂಗೆ ಮಾಡಿದೆ ಅಂತ. ಆಗ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಒಬ್ಬ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಅಮ್ಮ ಇದ್ದರು. ಅವ್ರು ಹೇಳ್ತಾರೆ, ಆ ಹುಡುಗರನ್ನ ಎತ್ತುವಾಗ ವಿನೋದನಿಗೆ ಹೇಳೋದಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಏನು ಹೇಳೋದಕ್ಕೆ? ನಿನಗೆ ನಿನ್ನ ಕೈಯಿಂದ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್, ಇಟ್ ಈಸ್ ಇಂಪಾಸಿಬಲ್, ಇದನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಅಲ್ಲಿ ಯಾರೂ ಕೂಡ ಸುತ್ತಲೂ ಇರಲಿಲ್ಲ. ಹಾಗಾಗಿ ಅವನು ಆ ಹುಡುಗರನ್ನ ಎತ್ತಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಹಾಗಾದರೆ ಆ ಹುಡುಗ ಇವತ್ತೇನಾದರೂ ಬದುಕಿದಾನೆ ಅಂತಂದರೆ ಅದಕ್ಕೆ ಏನು ಕಾರಣ? ಏನು ಕಾರಣ? ಬಟ್ ದಟ್ ಈಸ್ ಪಾಸಿಟಿವ್ ಮೈಂಡ್ ಸೆಟ್ ಆಫ್ ಮೀ. ನನ್ನ ಒಂದು ಪಾಸಿಟಿವ್ ಮೈಂಡ್ ಸೆಟ್, ನನ್ನ ಒಂದು ಸಕಾರಾತ್ಮಕ ಮನಸ್ಥಿತಿ ಏನಿದೆ ಅದು ಕಾರಣ ಆಯಿತು ಆ ಹುಡುಗರನ್ನ ಬದುಕೋದಕ್ಕೋಸ್ಕರ. ಇಲ್ಲದೆ ಹೋಗಿದ್ರೆ ಯಾವುದಾದ್ರೂ ನೆಗೆಟಿವ್ ಏನಾದರೂ ನನ್ನ ಹತ್ರ ಮಾತು ಅಥವಾ ನೆಗೆಟಿವ್ ಭಾವನೆ ಸುಳಿದಿದ್ರೆ ನಾನೇನು ಮಾಡ್ತಾ ಇದ್ದೆ? ಆ ಹುಡುಗರನ್ನ ಎತ್ತಕ್ಕೆ ಹೋಗ್ತಾ ಇರಲಿಲ್ಲ. ನನಗೇನಾದರೂ ಆದರೆ ನನಗಿದು ಸಾಧ್ಯ ಇಲ್ಲ, ನಾನು ಕೂಡ ಚಿಕ್ಕವನಿದ್ದೀನಿ ಅಂತ ಅನ್ಕೊಂಡ್ಬಿಟ್ರೆ ಅವತ್ತನ್ನ ಬದುಕಿಸೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಪಾಸಿಟಿವ್ ಮೈಂಡ್ ಸೆಟ್ ಏನಿದೆ ಅಲ್ವಾ, ಈ ಪಾಸಿಟಿವ್ ಮೈಂಡ್ ಸೆಟ್ಟು ಇಂಪಾಸಿಬಲ್ ಥಿಂಗನ್ನು ಪಾಸಿಬಲ್ ಮಾಡುವಂಥ ಕೆಪಾಸಿಟಿ ಹೊಂದಿರುತ್ತೆ ಪಾಸಿಟಿವ್ ಮೈಂಡ್ ಸೆಟ್. ಇಲ್ಲಿ ನೋಡ್ತಿರ್ಬೋದು, ಇಂಪಾಸಿಬಲ್ ಅನ್ನುವಂಥ ಒಂದು ಲಿಟ್ರಲಿ ನೋಡಿದ್ರೆ ಸ್ಪೆಲ್ಲಿಂಗಲ್ಲಿ ಏನಿದೆ, ಇಂಪಾಸಿಬಲ್ ಅಲ್ಲಿ ಈ ಪಾಸಿಬಲ್ ಅನ್ನುವಂಥದ್ದನ್ನು ಇಂಪಾಸಿಬಲ್ ಮಾಡ್ತಿರೋದು ಯಾರು? ಇಂಪಾಸಿಬಲ್ ಮಾಡ್ತಿರೋದು ಯಾರು? ಐ ಮತ್ತು ಎಮ್. ಐ ಎಮ್ ಅಂದ್ರೆ ಯಾರು? ನಾನು. ಅಂದರೆ ನೀವು ಸ್ವತಃ ನೀವೇ ಯಾವುದೋ ಒಂದು ಕೆಲಸ, ಯಾವುದೋ ಒಂದು ಸಾಧನೆ ಮಾಡಬೇಕು ಅಂತಂದರೆ ಅದು ಸಾಧ್ಯನೋ ಅಸಾಧ್ಯನೋ ಅನ್ನೋದು ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಪವರ್ ಆಫ್ ಬಿಲೀಫ್ ಬಗ್ಗೆ ನೆಲ್ಸನ್ ಮಂಡೇಲಾ ಅವರು ಹೇಳ್ತಾರೆ, ಇಟ್ ಆಲ್ವೇಸ್ ಸೀಮ್ಸ್ ಇಂಪಾಸಿಬಲ್ ಅಂಟಿಲ್ ಇಟ್ ಈಸ್ ಡನ್. ಎಲ್ಲಿಯವರೆಗೆ ಯಾವುದನ್ನಾದರೂ ಸಾಧನೆ ಮಾಡೋದಿಲ್ವೋ ಅಲ್ಲಿಯವರೆಗೂ ಕೂಡ ಅದು ಅಸಾಧ್ಯ ಅಂತ ಅನ್ಕೊಳ್ಳುತ್ತೆ ಅಂತ. ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಬೇಕು ಅಂದರೆ ಒಬ್ಬ ಯಾರಾದರೂ ವಾಲಂಟಿಯರ್ ಬರ್ತೀರಾ? ಬೇಗ ಬೇಗ, ಎನಿ ವಾಲಂಟಿಯರ್ಸ್ ಬನ್ನಿ, ಯಾರಾದರೂ ಒಬ್ರು ನೋಡಿ. ನನ್ನ ಹತ್ರ ಒಂದು ಬಾಕ್ಸ್ ಇದೆ. ಈ ಬಾಕ್ಸನ್ನು ಓಪನ್ ಮಾಡ್ಬೋದಾ? ಮಾಡಿದ್ರೆ ಒಳಗಡೆ ಕರೆನ್ಸಿ ನೋಟ್ ಇದೆ. ಓಪನ್ ಮಾಡಬೇಕು, ಮಾಡಿದ್ರೆ ಕರೆನ್ಸಿ ನೋಟ್ ಇದೆ. ಓಪನ್ ಮಾಡೋಕ್ಕೆ ಸಾಧ್ಯನಾ ಅಸಾಧ್ಯನಾ? ಒಬ್ರಿಗೆ ಸಾಧ್ಯ ಇದೆ, ಕೆಲವೊಬ್ರಿಗೆ ಅಸಾಧ್ಯನೋ ಅಂತಾರೆ ಅಲ್ವಾ? ನಿಮಗೇನಾಗುತ್ತೆ ನೋಡಿ, ಓಪನ್ ಮಾಡಿ, ಓಪನ್ ಆಗತ್ತಾ ನೋಡಿ. ಬಟ್ ಏನಂದರೆ ಓಪನ್ ಆಗಿಲ್ಲ ಅಂತ ಒಡೆಯಕ್ಕೆ ಹೋಗ್ಬೇಡಿ ಅಷ್ಟೇ. ಆ ಕಡೆ ಮಿಡ್ಲಲ್ಲಿ ಏನು ಹೆಸರು? ವಿಶ್ವನಾಥ್ ಅವರಿಗೆ ರೌಂಡ್ ಆಫ್ ಅಪ್ಲಾಸ್.
ನೋಡಿ, ಅವರು ಟ್ರೈ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನು ಅನಿಸುತ್ತೆ ನಿಮಗೆ, ಇದು ಓಪನ್ ಮಾಡ್ಬೋದಾ? ನೀವು ಓಪನ್ ಮಾಡಿದ್ರೆ ನೀವು ಒಳಗಿರ್ತಕ್ಕಂಥದ್ದು ನಿಮಗೆ, ಇಲ್ಲ ಅಂದರೆ ನನಗಾಗದು. ಇದು ಲಾಕ್ ಇಲ್ಲ, ನಾನು ಓಪನ್ ಮಾಡಿ ತೋರಿಸ್ತೀನಿ. ನಾನು ಓಪನ್ ಮಾಡಿ ತೋರಿಸ್ಮೇಲೆ ನೀವು ಮಾಡ್ಬೋದಾ? ನೋಡಿ, ನಾನೊಂದ್ಸಲ ಮಾಡಿ ತೋರಿಸ್ತೀನಿ ಓಪನ್ ಆಗತ್ತಾ ಇಲ್ವಾ ಅಂತ. ಓಪನ್ ಆದರೆ ನೋಡಿ, ಓಪನ್ ಆಗುತ್ತೆ. ಕರೆನ್ಸಿ ನೋಟು ಇದೆ ಅಲ್ವಾ? ಹಂಗಂದ್ರೆ ಏನಾಯಿತು, ಇದು ಓಪನ್ ಆಗುತ್ತೆ, ಸಾಧ್ಯ ಇದೆ. ಬಟ್ ಎಲ್ಲಿವರೆಗೆ ಸಾಧ್ಯ ಇಲ್ಲ, ಇದು ಒಬ್ರು ಯಾರಾದರೂ ಮಾಡಿ ತೋರಿಸ್ಬೇಕು. ಅಂದರೆ ಸಾಧನೆ ಮಾಡಿದ ಮೇಲೆ ಎಲ್ಲರಿಗೂ ಅದು ಸಾಧ್ಯ ಅಂತ ಅನಿಸುತ್ತೆ ಅಲ್ವಾ? ನೋಡಿ, ಈಗ ಆಗ್ತಿಲ್ಲ. ಓಕೆ, ನಾನೇ ತೋರಿಸ್ಬಿಡ್ತೀನಿ, ಟೈಮಿಂಗ್ ಜಾಸ್ತಿ ಇಲ್ಲ. ಓಕೆ, ಏನಿದೆ ಅಂದರೆ ಎಲ್ಲ ಪ್ರಾಬ್ಲಮ್ ಅಂದ್ಕೊಳ್ಳಿ ನೀವು, ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಎಲ್ಲದಕ್ಕೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಕೀ ಇದ್ದೇ ಇರುತ್ತೆ. ಹಾಗಾಗಿ ಇದಕ್ಕೂ ಕೂಡ ಒಂದಿದೆ, ನೀವು ಬೇರೆ ಥರ ಯೋಚನೆ ಮಾಡಬೇಕು. ಇಲ್ಲಿ ಇದ್ದು ಲಾಕ್ ಇರುತ್ತೆ, ಈ ಲಾಕ್ ಇದೆ, ಈ ಲಾಕ್ ಓಪನ್ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ ಅಲ್ವಾ? ನೀವು ಓಪನ್ ಮಾಡಿಲ್ಲ, ನನಗೆ ಆಯ್ತಿದ್ದು. ಓಕೆ, ಥ್ಯಾಂಕ್ ಯು. ನೋಡಿ, ಏನಾಗುತ್ತೆ ಅಂತಂದ್ರೆ, ಇಂಪಾಸಿಬಲ್ ಅನ್ನು ನಾವು, ಇಟ್ ಈಸ್ ನಾಟ್ ಅ ಫ್ಯಾಕ್ಟ್, ಇದು ಒಂದು ಸತ್ಯ ಅಲ್ಲ. ಇಂಪಾಸಿಬಲ್ ಅನ್ನೋದು ಏನಂತ ಹೇಳ್ತಾರೆ ಅಂದ್ರೆ, ಇಟ್ ಈಸ್ ಅನ್ ಒಪಿನಿಯನ್ ಅಂತ, ಇದೊಂದು ಅಭಿಪ್ರಾಯ. ಇಲ್ಲಿ ಏನಾಯ್ತು, ನಾನು ಬಾಕ್ಸ್ ತೋರಿಸಿದಾಗ ಕೆಲವರಿಗೆ ಅಭಿಪ್ರಾಯ ಏನಿತ್ತು, ಇದು ಸಾಧ್ಯ, ಓಪನ್ ಮಾಡ್ಬೋದು ಅಂತಿತ್ತು. ಇನ್ನು ಕೆಲವರಿಗೆ ಓಪನ್ ಮಾಡೋಕ್ಕಾಗಲ್ಲ, ಇದು ಸಾಧ್ಯ ಇಲ್ಲ ಅಂತಿತ್ತು. ಬಟ್ ಏನಾಯ್ತು, ನಾನು ಮಾಡಿ ತೋರಿಸಿದ ಮೇಲೆ ಏನು ಗೊತ್ತಾಯ್ತು ನಿಮಗೆ, ಇಟ್ ಈಸ್ ಪಾಸಿಬಲ್. ಹಾಗಾಗಿ ಇಟ್ ಈಸ್ ಅ ಟೆಂಪ್ರರಿ ಸ್ಟೇಟ್. ಇದಕ್ಕೆ ಉತ್ತಮ ಉದಾಹರಣೆ ಕೊಡಬೇಕು ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿದೆ, ಎಲ್ಲರೂ ಕ್ರಿಕೆಟ್ ಫ್ಯಾನ್ ಇದ್ದೀರಾ ಅನ್ಕೋತೀನಿ, ನಾನು ಕ್ರಿಕೆಟ್ ನೋಡ್ತೀರಾ ಅನ್ಕೋತೀನಿ. ಒನ್ ಡೇ ಇಂಟರ್ನ್ಯಾಷನಲ್ ಸ್ಟಾರ್ಟ್ ಆಗಿದ್ದೆ ಯಾವಾಗ, 1971 ಅಲ್ವಾ? 1971 ಒನ್ ಡೇ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸುಮಾರಷ್ಟು ಜನ ಬ್ಯಾಟ್ಸ್ಮನ್ಸ್ ಬಂದು ಹೋಗ್ತಾರೆ, ಸುಮಾರಷ್ಟು ಜನ ಕ್ರಿಕೆಟರ್ಸ್ ಬಂದು ಹೋದ್ರು ಕೂಡ ಏನಾಗುತ್ತೆ, ಒನ್ ಡೇ ಇಂಟರ್ನ್ಯಾಷನಲ್ ಅಲ್ಲಿ 200 ರನ್ ಮಾಡೋದು ಅಸಾಧ್ಯ ಅಂತ ಎಲ್ಲರೂ ಏನು ಅನ್ಕೊಂಡಿದ್ರು, ತಮ್ಮ ಅಭಿಪ್ರಾಯವನ್ನು ಮಾಡ್ಕೊಂಡಿದ್ರು ಅಲ್ವಾ? ಎಲ್ಲಿವರೆಗೆ ಮಾಡ್ಕೊಂಡಿದ್ರು, ಯಾರೋ ಒಬ್ರು ಸಾಧನೆ ಮಾಡೋವರೆಗೆ. ಯಾರು ಮಾಡಿದ್ರು ಗೊತ್ತಾ, 2010 ಸಚಿನ್ ತೆಂಡೂಲ್ಕರ್ ಅವರು ಮಾಡ್ತಾರೆ ಮೊದಲ ಡಬಲ್ ಸೆಂಚುರಿ. ಆಯ್ತಲ್ವಾ? ಒಬ್ರು ಮಾಡಿದ್ರು, ಈಗ ಗೊತ್ತಾಯ್ತಲ್ವಾ? ಏನು ಗೊತ್ತಾಯ್ತು, ಡಬಲ್ ಸೆಂಚುರಿ ಇಸ್ ನಾಟ್ ಇಂಪಾಸಿಬಲ್ ಅಲ್ವಾ, ಇಟ್ ಈಸ್ ಪಾಸಿಬಲ್ ಅಂತ ಗೊತ್ತಾಯ್ತು. ಆಗ ಅವ್ರ ಹಿಂದೆನೆ ಸಾಕಷ್ಟು ಜನ ಮಾಡ್ತಾರೆ. ಯಾರು ಮಾಡ್ತಾರೆ, ಸೆಹ್ವಾಗ್ ಮಾಡ್ತಾರೆ, ರೋಹಿತ್ ಶರ್ಮಾ 3 ಸತಿ ಮಾಡ್ತಾರೆ, ಅದೇ ರೀತಿ ಇಶಾನ್ ಕಿಶನ್ ಮಾಡ್ತಾರೆ, ಶುಭ್ಮನ್ ಗಿಲ್ ಕೂಡ ಡಬಲ್ ಸೆಂಚುರಿ ಮಾಡ್ತಾರೆ. ಹಾಗಾದ್ರೆ ಏನು ಗೊತ್ತಾಯ್ತು ನಿಮಗೆ, ನಿಮ್ಮ ಮೈಂಡಲ್ಲಿ ಏನು ಅಭಿಪ್ರಾಯ ಮಾಡ್ಕೊತೀರೋ ಅದಕ್ಕೆ ನಿಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ. ಅದೇ ರೀತಿ ನೀವು ವರ್ತನೆಯನ್ನು ಮಾಡ್ತೀರಾ, ನೀವೇನು ಥಿಂಕ್ ಮಾಡ್ತೀರೋ ಅದೇ ನೀವು ಆಗ್ತೀರ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಬಾಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಮೈಂಡ್ ಈಸ್ ವೆರಿ ಪವರ್ಫುಲ್, ನಾವು ಅದನ್ನು ಬಳಕೆ ಮಾಡೋದು ಗೊತ್ತಿರಬೇಕಷ್ಟೆ. ಈಗ ಮಧ್ಯಾಹ್ನ ಊಟ ದಿಲೀಪ್ ಅವ್ರು ಕೊಡ್ತಾ ಇದ್ದಾರೆ ಅನ್ಕೋತೀನಿ ನಾನು ಅಲ್ವಾ, ರೆಡಿ ಇದೆ ಅಲ್ವಾ? ಮಧ್ಯಾಹ್ನ ದಿಲೀಪ್ ಅವ್ರು ಕೊಡ್ತಾರೆ, ನಾನು ರಾತ್ರಿ ಕರ್ಕೊಂಡು ಹೋಗ್ತೀನಿ ನಿಮಗೆ. ರಾತ್ರಿ ನಿಮಗೆ ಡಿನ್ನರ್ಗೆ ಕರ್ಕೊಂಡು ಹೋಗ್ತೀನಿ ಅನ್ಕೊಳ್ಳಿ. ನೀವು ಎಲ್ಲ ಭೋಜನವನ್ನು ಊಟ ಎಲ್ಲ ಮಾಡಾದ್ಮೇಲೆ ಎಲ್ಲ ಏನು ಎಂಜಾಯ್ ಮಾಡ್ತೀರಾ, ಊಟ ಎಂಜಾಯ್ ಮಾಡ್ತೀರಾ, ಎಲ್ಲ ಆದಮೇಲೆ ನಾನು ಏನು ಹೇಳ್ತೀನಪ್ಪ ಅಂತಂದರೆ, ನಿಮಗೆ ಆ ಊಟದಲ್ಲಿ ಹಲ್ಲಿ ಬಿದ್ದಿತ್ತು ಅಂತ ಹೇಳ್ತೀನಿ, ಲಿಜಾರ್ಡ್ ಚಿಪ್ಕಲಿ ಬಿದ್ದಿತ್ತು ಅಂತ ಹೇಳ್ತೀನಿ. ಏನು ರಿಯಾಕ್ಷನ್ ಇರುತ್ತೆ ನಿಮ್ಮದು? ಏನು ರಿಯಾಕ್ಷನ್? ಫಸ್ಟ್ ರಿಯಾಕ್ಷನ್ ಏನಿರುತ್ತೆ? ವಾಮಿಟಿಂಗ್ ಸೆನ್ಸೇಷನ್ ಅಥವಾ ನಾಸಿಯಾ ಅಂತೀವಿ, ಅಥವಾ ವಾಮಿಟೇ ಮಾಡ್ಕೊಂಡ್ಬಿಡ್ತಾರೆ ಕೆಲವರು ಅಲ್ವಾ? ಬಟ್ ಆಗಿದ್ದೇನಿಲ್ಲಿ, ಆ ಫುಡ್ಡಲ್ಲಿ ನಿಜವಾಗೂ ಹಲ್ಲಿ ಬಿದ್ದಿಲ್ಲ. ನಾನು ಜಸ್ಟ್ ಗಿವನ್ ದ ಇನ್ಸ್ಟ್ರಕ್ಷನ್, ದಟ್ ಇನ್ಸ್ಟ್ರಕ್ಷನ್ ಲಿಸನ್ ಬೈ ದ ಬ್ರೈನ್ ಅಲ್ವಾ? ಆ ಬ್ರೈನ್ ಏನು ಮಾಡುತ್ತೆ ನಿಮಗೆ,
ಬ್ರೈನ್ ಹ್ಯಾಸ್ ಗಿವನ್ ದ ಸಿಗ್ನಲ್ ಟು ಯುವರ್ ಬಾಡಿ ಅಲ್ವಾ. ಅಂದರೆ ನಿಮ್ಮ ಮೆದುಳು ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ ನಿಮ್ಮ ಬಾಡಿಯಿಂದ ಏನು ಕೆಲಸ ಮಾಡಿಸ್ಬೇಕು, ಏನು ಕೆಲಸ ಮಾಡಬಾರ್ದು ಅನ್ನೋದು ಬಾಡಿ ಇದು ಮೈಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಅದಕ್ಕೆ ಹೇಳ್ತಾರೆ, ಹೆನ್ರಿ ಫೋರ್ಡ್ ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂದರೆ, ವೆದರ್ ಯು ಥಿಂಕ್ ಯು ಕ್ಯಾನ್ ಆರ್ ಯು ಥಿಂಕ್ ಯು ಕಾಂಟ್, ಎರಡೂ ಕೂಡ ಸರಿ ಅಂತ. ಅಂದರೆ ನಾನು ಮಾಡಬಲ್ಲೆ ಅನ್ನೋದು ಸರಿ, ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಮಾಡೋಕ್ಕಾಗೋದಿಲ್ಲ ಅನ್ನೋದು ಕೂಡ ಸರಿ ಅಂತ. ಯಾಕೆಂದರೆ ನೀವು ಮೈಂಡ್ ಏನು ಹೇಳ್ತೀರೋ, ನಾನು ಮಾಡಬಲ್ಲೆ ಅಂತ ಹೇಳಿದ್ರೆ ಅದನ್ನು ಮೈಂಡು ಮಾಡಿಸಿಯೇ ತಿರುತ್ತೆ. ಫಾರ್ ಎಕ್ಸಾಂಪಲ್ ತಗೊಂಡ್ರೆ, ಈಗ ನೋಡಿ ಎಲ್ಲರಿಗೂ ಏನಪ್ಪ ಅಂದರೆ ಗಣಿತ ಅಂದರೆ ಮ್ಯಾಥಮೆಟಿಕ್ಸ್ ಅಂದರೆ ಕಬ್ಬಿಣದ ಕಡಲೆ ಅನ್ಕೊಂಡ್ಬಿಡ್ತಾರೆ. ಯಾರು ಹಂಗೆ ಅನ್ಕೊಂತಾರೋ ಐ ಕಾಂಟ್ ಅಂತ, ಯಾವಾಗ ಮ್ಯಾಥಮೆಟಿಕ್ಸ್ ಕ್ಲಾಸ್ ಬರುತ್ತೋ ಅವಾಗ ಏನು ಮಾಡುತ್ತೆ ನಿಮ್ಮ ಮೈಂಡು, ಓ ನಿನಗೆ ಮ್ಯಾಥಮೆಟಿಕ್ಸ್ ಅಂದರೆ ಬರಲ್ಲ, ನೀನು ಆ ಕಡೆಗೆ ಲಕ್ಷ್ಯ ಕೊಡಕ್ಕೆ ಹೋಗಬೇಡ ಅಂತ ಮಾಡುತ್ತೆ, ಕಾನ್ಸಂಟ್ರೇಷನ್ ತಪ್ಪಿಸ್ಬಿಡುತ್ತೆ. ಹಾಗಾಗಿ ಎಕ್ಸಾಮಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಅವನು ಸ್ಕೋರ್ ಮಾಡೋಕ್ಕಾಗಲ್ಲ, ಅವನು ಅಂದ್ಕೊಂಡಿರೋದು ನಿಜ ಆಗತ್ತೆ ಅಲ್ವಾ. ಅದೇ ರೀತಿ ಏನಾದರೂ ನಾನು ಮ್ಯಾಥಮೆಟಿಕ್ಸಲ್ಲಿ ಸ್ಕೋರ್ ಮಾಡಬಲ್ಲೆ ಅಂತ ಅಂದ್ಕೊಂಡ್ರೆ, ಯಾವಾಗ ಕ್ಲಾಸ್ ಇರುತ್ತೋ ಮ್ಯಾಥಮೆಟಿಕ್ಸ್ದು ಅವಾಗ ಮೈಂಡ್ ಏನು ಹೇಳುತ್ತೆ, ಓ ಯು ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಮ್ಯಾಥ್ಸ್, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ದೇರ್ ಅಂತ ಹೇಳುತ್ತೆ. ಅವಾಗ ಆ ಮನುಷ್ಯ ಏನು ಮಾಡ್ತಾನೆ, ಕಾನ್ಸಂಟ್ರೇಟ್ ಮಾಡ್ತಾನೆ, ಮ್ಯಾಥಮೆಟಿಕ್ಸ್ ಇನ್ನೂ ಚೆನ್ನಾಗಿ ಕಲಿತಾನೆ, ಎಕ್ಸಾಮಲ್ಲಿ ಸ್ಕೋರ್ ಮಾಡ್ತಾನೆ. ಏನಾಯ್ತು ಇಲ್ಲಿ, ವಾಟ್ ಮೆಸೇಜ್, ವಾಟ್ ಇನ್ಸ್ಟ್ರಕ್ಷನ್ ಯು ಆರ್ ಗಿವನ್ ಟು ದ ಬ್ರೈನ್, ದಟ್ ಹ್ಯಾಸ್ ಬಿನ್ ರಿಸಲ್ಟ್ ಅಲ್ವಾ. ಓಕೆ, ಹೀಗೆ ಮಾತಾಡ್ತಾ ಇರೋದು ನಾವು ಬ್ರೈನ್ ಬಗ್ಗೆ ಆಗಿರೋದ್ರಿಂದ ಇದೆಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ನಾವೊಂದು ಎಕ್ಸ್ಪೀರಿಯೆನ್ಸ್ ನೋಡೋಣ. ಈಗೇನಂದರೆ, ನಾಳೆ ಬೆಳಿಗ್ಗೆ ಊಟ ಎಲ್ಲ ಮಾಡಿದ್ರೆ ವರ್ಕೌಟ್ ಮಾಡಬೇಕೀಗ. ಬೆಳಿಗ್ಗೆ 5 ಗಂಟೆಗೆ ಬರಬೇಕು ಅಂತ ಕೇಳ್ತೀನಿ ನಾನು. ನಾಳೆ ಬೆಳಿಗ್ಗೆ 5 o'clock ಯಾವುದೋ ಗ್ರೌಂಡ್, ಇಲ್ಲಿ ಹತ್ತಿರದಿರ್ತಕ್ಕಂಥ ಗ್ರೌಂಡಿಗೆ ಬನ್ನಿ ಅಂತ. ಅದು ಎಷ್ಟು ಜನ ಬರ್ತೀರಾ? ಓಕೆ, ಅಲ್ಲೊಂದು 3 ಜನ, ಇಲ್ಲೊಬ್ಬರು, ಇಲ್ಲೊಂದು ಇಬ್ಬರು, ಒಂದು 4-5 ಜನ, ಅಂದರೆ ತುಂಬ ಕಡಿಮೆ ಜನ ಇದ್ದೀರಿ ಅಲ್ವಾ. ಯಾರು ಬರೋಕ್ಕೆ ಇಷ್ಟ ಇಲ್ಲ 5 ಗಂಟೆಗೆ. ಯಾಕಂದರೆ 5 ಗಂಟೆಗೆ ನೀವು ಹೇಳಕ್ಕೆ ಏನೋ ಬೇಕಲ್ಲ ಪರ್ಪಸು, ಇಲ್ಲಿ ಪರ್ಪಸ್ ಇಲ್ಲ. ಹಾಗೆ ಏನನ್ನುತ್ತೆ, ನಿಮ್ಮ ಬ್ರೈನ್ ಯಾವಾಗಾದ್ರೂ ಕೂಡ ರೆಸ್ಟ್ ಮೋಡಲ್ಲೇ ಇಡೋಕ್ಕೆ ಪ್ರಯತ್ನ ಮಾಡುತ್ತೆ. ಬ್ರೈನ್ ಆಲ್ವೇಸ್ ಟ್ರೈ ಟು ಸೇವ್ ಯುವರ್ ಎನರ್ಜಿ, ನಿಮ್ಮ ಶಕ್ತಿಯನ್ನು ಅದು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಲೇಜಿನೆಸ್ಸನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಹಾಗಾಗಿ ನೀವು ಹೇಳ್ಬೇಕಂದ್ರೂ ಕೂಡ 5 ಗಂಟೆಗೆ ಅಲಾರಾಮ್ ಬಡ್ಕೊಳ್ಳುತ್ತೆ, ಸ್ನೂಸ್ ಬಟನ್ ಹಾಕ್ಬಿಟ್ಟು ನೀವು ಮತ್ತೆ ಮಲ್ಕೊಂಡ್ಬಿಡ್ತೀರ. ಈಗ ಯಾರ ಕೈ ಎತ್ತಿದ್ದು ಅದರಲ್ಲಿ ಒಂದು 4 ಜನ ಬಂದರೂ ಸಾಕಷ್ಟೇ ಅಲ್ವಾ. ಅದೇ ನಾನೇನು ಹೇಳ್ತೀನಪ್ಪ ಅಂತಂದರೆ, ನಿಮಗೆ ಈಗ ನಾಳೆ 5 ಗಂಟೆಗೆ ಯಾರು ಬರ್ತೀರೋ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ನಾವು. ಈಗ ಎಷ್ಟು ಜನ ಬರ್ತೀರಾ? ಎಲ್ಲರೂ ಬರ್ತೀರಾ ಈಗ? ಓಕೆ, ಯಾಕೆ? ಸೇಮ್ ಟೈಮ್, ಸೇಮ್ ಪ್ಲೇಸು, ಸೇಮ್ ಪೀಪಲ್, ಬಟ್ ಏನು ಚೇಂಜ್ ಆಯ್ತು ಇಲ್ಲಿ? ವಾಟ್ ಹ್ಯಾಸ್ ಚೇಂಜ್ ಹಿಯರ್? 1 ಲಕ್ಷ, ದಟ್ ಈಸ್ ಎ ಪರ್ಪಸ್. ಅದೇ ಪರ್ಪಸ್, ಅದು ನಮ್ಮ ಪರ್ಪಸ್ ಆಗಿರುತ್ತೆ. ಓನ್ಲಿ ದ ಮೈಂಡ್ ಸೆಟ್ ಹ್ಯಾಸ್ ಚೇಂಜ್ ಹಿಯರ್ ಅಲ್ವಾ. ಹೇಗೆ ನಾವು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊತೀವೋ ಆ ರೀತಿ ನಾವು ಜೀವನದಲ್ಲಿ ಸಾಧನೆಯನ್ನು ಕೂಡ ಮಾಡ್ಬೋದು. ಹಾಗಾದ್ರೆ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೋದು ಹೇಗೆ? ಏನಾದರೂ ವಿಧಾನಗಳಿದಾವ ಅಂತ ನೋಡೋದಾದರೆ, ಇವು ಹೌ ಟು ಬಿಲ್ಡ್ ಎ ಪಾಸಿಟಿವ್ ಮೈಂಡ್ ಸೆಟ್ ಅಂತ ಒಂದೊಂದು ಬಗ್ಗೆ ಹೇಳ್ತಾ ಹೋದರೆ ಡಿಟೇಲಾಗಿ ಹೇಳ್ಬೋದು. ಬಟ್ ನಾನು ನಿಮ್ಗೆ ಸಿಂಪ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು 4 ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ. ಏನಪ್ಪ ಅಂದರೆ, ಒಂದನೇದು ಮಾರ್ನಿಂಗ್ ಮಿರರ್ ಅಫರ್ಮೇಷನ್. ಅಂದರೆ ಕನ್ನಡಿ ಮುಂದೆ ನಿಂತು ದಿನ ಬೆಳಗ್ಗೆ ಏನು ಮಾಡಬೇಕು ಅಂದರೆ ನಮ್ಮ ಮೈಂಡ್ಗೆ ಪಾಸಿಟಿವನ್ನು ಫೀಡ್ ಮಾಡಬೇಕು. ಬಟ್ ಅದ್ರ ಒಂದರಿಂದಲೇ ಏನೂ ಆಗೋದಿಲ್ಲ. ಯಾಕಂದ್ರೆ ನೀವು ಬೆಳಗ್ಗೆ ಎದ್ದು ಮಿರರ್ ಮುಂದೆ ಪಾಸಿಟಿವ್ ಆಗಿ ಫೀಡ್ ಮಾಡಿದ್ರು ಕೂಡ ಅದಕ್ಕೆ ಏನು ಬೇಕಾಗತ್ತೆ, ನಿಮಗೆ ಒಂದು ವಾಯ್ ಅಂದರೆ ಒಂದು ಪರ್ಪಸ್ ಬೇಕಾಗುತ್ತೆ. ಯಾವುದೇ ಕೆಲಸಕ್ಕೂ ಕೂಡ ಪರ್ಪಸ್ನ ಅವಶ್ಯಕತೆ ತುಂಬಾ ಇದೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಲಾಸ್ಟ್ ಕೊನೆಯದಾಗಿ ನಿಮಗೆ, ಸ್ಟ್ರಾಂಗ್ ವಾಯ್ಗೆ. ಈಗ ಇದೊಂದು ಗೋಡೆ ಇದೆ,
ಈ ಗೋಡೆಯನ್ನು ಎಷ್ಟು ಜನ ಹೊಡಿತೀರಾ? ನಾನು ಈಗಲೇ ಹೊಡೀರಿ ಅಂತ ಹೇಳ್ತೀನಿ. ಅಂದರೆ ಬ್ರೇಕ್ ಮಾಡಬೇಕು ಗೋಡೆಯನ್ನು. ಯಾರು ಮಾಡ್ತೀರಾ? ಯಾರೂ ಮಾಡಲ್ಲ ಅಲ್ವಾ? ಯಾರೂ ಮಾಡಲ್ಲ ಅಲ್ವಾ? ನಾ ಏನು ಹೇಳ್ತೀನಪ್ಪ, ಈ ಗೋಡೆಯಿಂದ ಆ ಕಡೆಗೆ ಒಂದು ರೂಮ್ ಇದೆ. ಆ ರೂಮಲ್ಲಿ ನಿಮ್ಮ ಚಿಲ್ಡ್ರನ್ಸ್ ಇದ್ದಾರೆ, ಅಲ್ಲಿ ಬೆಂಕಿ ಹತ್ಕೊಂಡಿದೆ, ಅಲ್ಲಿ ಹೋಗೋಕೆ ಏನೂ ದಾರಿ ಇಲ್ಲ, ಇದು ಒಂದೇ ದಾರಿ ಇರೋದು. ಈಗೇನು ಮಾಡ್ತೀರಾ? ಈಗ ಎಷ್ಟು ಜನ ಹೊಡಿತೀರಾ? ಎಲ್ಲರೂ ಹೊಡಿತೀರಲ್ವಾ? ಏನು ಚೇಂಜ್ ಆಯ್ತು ಇಲ್ಲಿ? ಪರ್ಪಸ್ ಅಲ್ವಾ? ಪರ್ಪಸ್. ಹಾಗಾಗಿ ನೀವು ಪ್ರತಿ ಗೋಲ್ಗೂ ಕೂಡ ಗೋಲನ್ನು ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್, ಗೋಲನ್ನು ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಆ ಗೋಲ್ಗೆ ಒಂದು ಪರ್ಪಸ್ ಇರಬೇಕು. ಪ್ರತಿ ಗೋಲಿಗೂ ಕೂಡ ಒಂದು ಪರ್ಪಸ್ ಇಟ್ಕೊಂಡ್ರೆ ನೀವೇನು ಮಾಡ್ಬೋದು? ಸಾಧನೆ ಮಾಡೋದಕ್ಕೆ ಸಾಧ್ಯ. ವಿದೌಟ್ ಅ ಪರ್ಪಸ್ ಯು ಕಾಂಟ್ ಅಚೀವ್ ಎನಿಥಿಂಗ್. ಅದೇ ರೀತಿ ಫೇಲ್ಯೂರನ್ನು ಲೆಸನ್ ಆಗಿ ಮಾಡ್ಕೋಬೇಕು ಅಂತ. ಅದಕ್ಕೆ ಎಕ್ಸಾಂಪಲ್ಲು 10,000 ಬಾರಿ ಫೇಲ್ ಆಗಿದ್ರಂತೆ. ಎಷ್ಟು? 10,000 ಬಾರಿ, 10,000 ಟೈಮ್ಸ್ ಈ ಫೇಲ್ಡ್. ಆದರೆ ಅಲ್ಲೇನು ಮಾಡ್ತಾರೆ, ನಮ್ಮ ದಿಲೀಪ್ ಅಂತ ಅವರು ಯಾರೋ ಟಿ ವಿಯವ್ರು ಬಂದು ಕೇಳಿದಾಗ ಅವ್ರೇನು ಹೇಳ್ತಾರೆ ಗೊತ್ತಾ ನಿಮಗೆ? ಐ ಹ್ಯಾವ್ ನಾಟ್ ಫೇಲ್ಡ್ 10,000 ಟೈಮ್ಸ್, ಐ ಹ್ಯಾವ್ ಸಕ್ಸಸ್ಫುಲಿ ಫೌಂಡ್ 10,000 ವೇಸ್ ದಟ್ ಡು ನಾಟ್ ವರ್ಕ್ ಅಂತ. ಅಂದರೆ ಯಾವುದೇ ಒಂದು ಫೇಲ್ಯೂರ್ಲು ಕೂಡ ಏನನ್ನು ಕಾಣಬೇಕು ನೀವು? ಒಂದು ವೇಯನ್ನು, ಒಂದು ಮಾರ್ಗವನ್ನು ಕನ್ಕೋಬೇಕು. ಆಮೇಲೆ ಡೈಲಿ ಗ್ರ್ಯಾಟಿಟ್ಯೂಡ್ ಅಂದರೆ ನಮಗೆ ದೇವರು ಏನನ್ನ ಕೊಟ್ಟಿದ್ದಾನೆ, ನಮಗೆ 2 ಕೈ ಕೊಟ್ಟಿದ್ದಾನೆ, 2 ಕಾಲು ಕೊಟ್ಟಿದ್ದಾನೆ, ಅದರ ಬಗ್ಗೆ ನಾವು ದಿನನಿತ್ಯ ಏನು ಮಾಡಬೇಕು? ಗ್ರ್ಯಾಟಿಟ್ಯೂಡ್, ಅವರಿಗೆ ಧನ್ಯವಾದನ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಇವರು ನಿಕ್ಕು ಉಜಿಸಿ ಕತ್ತಿದ್ದಾರಲ್ಲ, ಇವ್ರಿಗೆ 2 ಕೈಯೂ ಇಲ್ಲ, 2 ಕಾಲು ಕೂಡ ಇಲ್ಲ. ಬಟ್ ಈಸ್ ಅ ಮೋಟಿವೇಶನಲ್ ಸ್ಪೀಕರ್, ಸ್ವಿಮ್ಮರ್, ಸರ್ಫರ್, ಎಷ್ಟೊಂದು ಬುಕ್ಗಳನ್ನು ಕೂಡ ಬರೆದಿದ್ದಾರೆ ಅಲ್ವಾ? ಇವಿಷ್ಟನ್ನು ಮಾಡಾದ್ಮೇಲೆ APJ ಅಬ್ದುಲ್ ಕಲಾಂ ಅವರು ಹೇಳಿದಾಗೆ ಡ್ರೀಮ್ ಬಿಗ್ ಅಂತ ಹೇಳ್ತಾರೆ. ಯಾವತ್ತು ಕೂಡ ಕನಸನ್ನು, ದೊಡ್ಡದಾದ ಕನಸನ್ನು ಕಾಣಬೇಕು ಅಂತ. ಆ ಕನಸೇ ಏನಾಗುತ್ತೆ ಅಂತಂದರೆ ನಿಮಗೆ ವಿಚಾರವಾಗಿ ಬದಲಾಗುತ್ತೆ, ವಿಚಾರಗಳೇ ಮುಂದೆ ನಿಮಗೆ ರಿಸಲ್ಟ್ ಆಗುತ್ತೆ, ದಟ್ ಕ್ರಿಯೇಟ್ಸ್ ಅ ಆ್ಯಕ್ಷನ್ ಅಂತ ಹೇಳ್ತಾರೆ. ಓಕೆ, ಇದು ಲಾಸ್ಟ್ಗೆ ಒಂದು ಕಮಿಟ್ಮೆಂಟ್ ತೊಗೊಂಡ್ಬಿಡೋಣ ಎಲ್ಲರೂ. ಏನಪ್ಪ ಅಂತಂದರೆ, ಟುಡೇ ರಿಪ್ಲೇಸ್ ಯುವರ್ ನೆಗೆಟಿವ್ ಥಾಟ್ ವಿತ್ ಅ ಪಾಸಿಟಿವ್ ಒನ್. ಎಲ್ಲರೂ ತಮ್ಮ ನಕಾರಾತ್ಮಕ ಭಾವನೆಯಿಂದ ಸಕಾರಾತ್ಮಕ ಭಾವನೆ ಕಡೆಗೆ ಶಿಫ್ಟ್ ಆಗಿ. ಇನ್ನೊಂದು, ಟರ್ನ್ ಎವ್ರಿ ನೋ ಇಂಟು ಅ ಲೆಸನ್. ಹೋಲ್ಡ್ ಅ ಬಾಕ್ಸ್ ಆಫ್ ಸಕ್ಸಸ್ ವಿತ್ ಅ ರೈಟ್ ಮೈಂಡ್ ಸೆಟ್. ಇವಿಷ್ಟು ಕಮಿಟ್ಮೆಂಟನ್ನು ತಗೊಳ್ಳಿ. ಎಲ್ಲರೂ ಕೈ ಎತ್ಬಿಟ್ಟು ಹೇಳಿ, ಐ ಆಮ್ ಕಮಿಟೆಡ್, ಐ ಆಮ್ ಕಮಿಟೆಡ್. ಓಕೆ, ಎಲ್ಲರೂ ನಿಮ್ಮ ಕಮಿಟ್ಮೆಂಟಲ್ಲಿರಿ. ಹಾಗೂ ಎಲ್ಲರಿಗೂ ಕೂಡ ಸಕ್ಸಸ್ ಸಿಗಲಿ. ಯಾವತ್ತು ನಿಮ್ಮ ಡೇ ವಾಯ್ ಅನ್ನೋದು ದೊಡ್ಡದಾಗತ್ತೆ ಎಕ್ಸ್ಕ್ಯೂಸ್ಗಿಂತ, ಆವಾಗ ಯುವರ್ ಲೈಫ್ ವಿಲ್ ಚೇಂಜ್ ಫಾರ್ ಎವರ್ ಅಂತ.